ಇದು ನ್ಯೂಸ್ ಫಸ್ಟ್ ವರದಿ. ನಾನು ವಿದ್ಯಶ್ರೀ. ಟೇಬಲ್ ಕೆಳಗೆ ಕೈ ಚಾಚುವಂತಹ, ಬಡವರ ರಕ್ತ ಹೀರುವಂತಹ, ಎಂಜಲು ಕಾಸಿನ ಆಸೆಗೆ ಜೊಲ್ಲು ಸುರಿಸುವಂತಹ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಗೆ ಇನ್ಮುಂದೆ ನಿವೃತ್ತಿ ಕಡ್ಡಾಯ. ಹಾಗಂತ ಭ್ರಷ್ಟಾಚಾರ ಮಾಡಿದ್ರೆ ಮಾತ್ರ ರಿಟೈರ್ಮೆಂಟ್ ಅಲ್ಲ, ಇನ್ಮುಂದೆ ಎರಡನೇ ಮದುವೆಯಾದರೂ ಸರ್ಕಾರಿ ಅಧಿಕಾರಿಗಳು ನಿವೃತ್ತಿಯನ್ನ ತೆಗೆದುಕೊಳ್ಳಲೇಬೇಕು. ಚುನಾವಣೆಗೆ ನಿಂತರೂ ಕಡ್ಡಾಯ ನಿವೃತ್ತಿ ಪಕ್ಕ. ಅಷ್ಟೇ ಅಲ್ಲ, ಇನ್ನೊಂದಿಷ್ಟು ಸೆನ್ಸೇಷನಲ್ ನ್ಯೂಸ್ ಇದೆ, ಅದನ್ನ ವಿವರವಾಗಿ ಹೇಳ್ತೀನಿ, ಕೇಳಿ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಇಂಥದ್ದೊಂದು ಕಠಿಣ ಕ್ರಮಕ್ಕೆ ಮುಂದಾಗಿರೋದು ರಾಜ್ಯ ಸರ್ಕಾರ. ನಾಗರಿಕ ಸೇವಾ ನಿಯಮಗಳ ತಿದ್ದುಪಡಿಗೆ ಸದ್ಯ ರಾಜ್ಯ ಸರ್ಕಾರ ಕರಡನ್ನ ಸಿದ್ಧಪಡಿಸಿದೆ. ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ 1957ಕ್ಕೆ ತಿದ್ದುಪಡಿಗೆ ಸರ್ಕಾರ ಮುಂದಾಗಿದ್ದು, ಈ ಮೂಲಕ ಸರ್ಕಾರಿ ಅಧಿಕಾರಿಗಳಲ್ಲಿ ಶಿಸ್ತನ್ನ ತರುವಂತದ್ದು ಸರ್ಕಾರದ ಪ್ಲಾನ್. ಈ ಹೊಸ ಕರಡಿನಲ್ಲಿ ಸರ್ಕಾರ ಯಾವ ತಪ್ಪುಗಳಿಗೆ ಏನ್ ಶಿಕ್ಷೆ ಫಿಕ್ಸ್ ಮಾಡಿದೆ ಅನ್ನುವುದನ್ನ ನಾನೀಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಸರ್ಕಾರಿ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಅಧಿಕಾರಿಗಳಿಗೆ ಚಾಟಿ ಬೀಸೋಕೆ ಸರ್ಕಾರ ಮುಂದಾಗಿದ್ದು, ದುರ್ಬಳಕೆ ಮಾಡಿಕೊಂಡಿದ್ದು ಸಾಬೀತಾದ್ರೆ ಇನ್ಮುಂದೆ ನಿವೃತ್ತಿ ಕಡ್ಡಾಯ. ಇದಲ್ಲದೆ ತಮ್ಮ ಅಧಿಕಾರವನ್ನ ಬಳಸಿಕೊಂಡು ಕುಟುಂಬದ ಸದಸ್ಯರಿಗೆ ಅವರ ಹಿತಾಸಕ್ತಿಯನ್ನ ಹೊಂದಿರುವಂತಹ ಕಂಪನಿಗೆ ಸಹಾಯವಾಗುವಂತೆ ನಡ್ಕೊಳ್ಳೋದು, ಗುತ್ತಿಗೆಯನ್ನ ಕೊಡೋದು ಅಥವಾ ಮಂಜೂರು ಮಾಡೋದು ಮಾಡಿದ್ರೆ ಆಗಲೂ ಕಡ್ಡಾಯ ನಿವೃತ್ತಿಯನ್ನ ತೆಗೆದುಕೊಳ್ಳಲೇಬೇಕು. ಇನ್ನು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳೋದು ಅಥವಾ ಚುನಾವಣೆಗೆ ನಿಲ್ಲೋದು ಮಾಡಿದ್ರೆ ಅಂತಹ ಅಧಿಕಾರಿಗಳಿಗೆ ಕಡ್ಡಾಯ ನಿವೃತ್ತಿ ಫಿಕ್ಸ್ ಮಾಡಲಾಗಿದೆ. ಇನ್ನು ಸರ್ಕಾರಿ ವೃತ್ತಿಯಲ್ಲಿ ಇದ್ದಾಗಲೂ ಬೇರೆ ಯಾವುದೋ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ತೊಡಗಿಸಿಕೊಂಡ್ರೆ ಆಗಲೂ ಕಡ್ಡಾಯ ನಿವೃತ್ತಿಯ ಶಿಕ್ಷೆಯನ್ನ ನೀಡಲಾಗುತ್ತೆ. ಇನ್ನು ಮದುವೆ ವಿಚಾರಕ್ಕೆ ಬಂದ್ರೆ, ಯಾವುದೇ ಸರ್ಕಾರಿ ಅಧಿಕಾರಿ ವರದಕ್ಷಿಣೆ ತಗೊಂಡ್ರೆ ಅಥವಾ ಬೇರೆ ಯಾವುದೋ ಅತಿ ದೊಡ್ಡ ಮೌಲ್ಯಯುತ ವಸ್ತುಗಳನ್ನ ಸ್ವೀಕರಿಸಿದ್ರೆ ಆಗ ಕಡ್ಡಾಯ ನಿವೃತ್ತಿಯಲ್ಲ, ಕೆಲಸದಿಂದಲೇ ತೆಗೆದುಹಾಕಲಾಗುತ್ತೆ, ಅಂದ್ರೆ ಟರ್ಮಿನೇಷನ್ ಮಾಡಲಾಗುತ್ತೆ. ಇದರ ಜೊತೆಗೆ ಎರಡನೇ ಮದುವೆಯಾಗುವಂತಹ ಸರ್ಕಾರಿ ಅಧಿಕಾರಿಗಳಿಗೂ ಬುದ್ಧಿ ಕಲಿಸೋಕೆ ರಾಜ್ಯ ಸರ್ಕಾರ ಕಡ್ಡಾಯ ನಿವೃತ್ತಿಯ ಶಿಕ್ಷೆಯನ್ನ ಫಿಕ್ಸ್ ಮಾಡಿದೆ. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಆಗಾಗ್ಗೆ ಕೇಳಿ ಬರೋದು ಲೈಂಗಿಕ ಕಿರುಕುಳದ ಆರೋಪ. ಇನ್ಮುಂದೆ ಅಂತಹ ಆರೋಪ ಯಾವುದೇ ಅಧಿಕಾರಿಯ ವಿರುದ್ಧ ಕೇಳಿ ಬಂದ್ರೂ ಅಂತಹ ಅಧಿಕಾರಿಯನ್ನ ಡಿಮೋಷನ್ ಮಾಡಲಾಗುತ್ತೆ, ಅಂದ್ರೆ ಹಿಂಬಡ್ತಿಯನ್ನ ನೀಡಿ ಕೆಳಗಿನ ಹುದ್ದೆಗೆ ಇಳಿಸಲಾಗುತ್ತೆ. ಕೇವಲ ವಜಾ ಅಥವಾ ಕಡ್ಡಾಯ ನಿವೃತ್ತಿಯ ಶಿಕ್ಷೆಯಷ್ಟೇ ಅಲ್ಲ, ಸರ್ಕಾರದ ನಿಯಮ ಮೀರಿ ಸಿನಿಮಾ, ನಾಟಕಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗಿಯಾದ್ರೆ ಆಗ 2 ವಾರ್ಷಿಕ ವೇತನ ಬಡ್ತಿಯನ್ನ ತಡೆ ಹಿಡಿಯಲಾಗುತ್ತೆ. ಇನ್ನು 10,000ಕ್ಕಿಂತ ಕಡಿಮೆ ತಾತ್ಕಾಲಿಕ ಹಣವನ್ನ ದುರುಪಯೋಗ ಮಾಡಿಕೊಂಡ್ರೆ 5 ವಾರ್ಷಿಕ ವೇತನ ಬಡ್ತಿಯನ್ನ ತಡೆ ಹಿಡಿಯಲಾಗುತ್ತೆ. 10,000ಕ್ಕಿಂತ ಜಾಸ್ತಿ ಹಣ ದುರ್ಬಳಕೆ ಮಾಡಿದ್ರೆ ಆಗ ವೇತನವನ್ನ ಕೆಳಗಿನ ಹಂತಕ್ಕೆ ಇಳಿಸಲಾಗುತ್ತೆ. ಇನ್ನು 4 ತಿಂಗಳಿಗಿಂತ ಹೆಚ್ಚು ಅನಧಿಕೃತ ರಜೆಯನ್ನ ಹಾಕಿದ್ರೆ ಆಗ ಕೆಲಸದಿಂದಲೇ ತೆಗೆದುಹಾಕಲಾಗುತ್ತೆ. ಇದಲ್ಲದೆ ತಮ್ಮ ಕುಟುಂಬದ ಸದಸ್ಯರಿಗೆ ತನ್ನ ಪ್ರಭಾವವನ್ನ ಬಳಸಿ ಉದ್ಯೋಗವನ್ನ ಕೊಡಿಸೋಕ್ ಮುಂದಾದ್ರೆ ಆಗ ಪ್ರಸ್ತುತ ಇರುವ ವೇತನವನ್ನ ಕೆಳ ಹಂತಕ್ಕೆ ಇಳಿಸಲಾಗುತ್ತೆ. ಇನ್ನು ಮುಷ್ಕರದಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗೋ ಹಾಗಿಲ್ಲ. ಒಂದು ವೇಳೆ ಭಾಗಿಯಾದ್ರೆ ವೇತನವನ್ನ ಆ ಸಂದರ್ಭದಲ್ಲಿ ಕೆಳ ಹಂತಕ್ಕೆ ಇಳಿಕೆ ಮಾಡಲಾಗುತ್ತೆ. ಇನ್ನು ಕಡ್ಡಾಯ ನಿವೃತ್ತಿಯಾದ್ರೆ ನಿವೃತ್ತಿ ಸೌಲಭ್ಯಗಳು ಸಿಗಲಿವೆ. ಅಲ್ಲದೆ ಭವಿಷ್ಯದಲ್ಲಿ ಬೇರೆ ನಾಗರಿಕ ಸೇವೆಗೆ ಸೇರಿಕೊಳ್ಳುವಂತಹ ಅವಕಾಶವನ್ನ ಕೂಡ ನೀಡಲಾಗಿದೆ. ಆದ್ರೆ ಟರ್ಮಿನೇಷನ್ ಅಥವಾ ವಜಾ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಪಿಂಚಣಿ ಸಿಗೋದಿಲ್ಲ. ಅಲ್ಲದೆ ಅವರಿಗೆ ಮತ್ತೆ ನಾಗರಿಕ ಸೇವೆಗೆ ಸೇರುವಂತಹ ಅವಕಾಶವೂ ಇರುವುದಿಲ್ಲ. ಕಳೆದ ಏಪ್ರಿಲ್ 2ನೇ ತಾರೀಕು ರಾಜ್ಯ ಗೆಜೆಟ್ನಲ್ಲಿ ಈ ಬಗ್ಗೆ ಪ್ರಕಟಿಸಲಾಗಿದ್ದು, ಆಕ್ಷೇಪಣೆ ಸಲ್ಲಿಸಲು 15 ದಿನಗಳ ಕಾಲಾವಕಾಶವನ್ನ ನೀಡಲಾಗಿದೆ. ಲೇಟೆಸ್ಟ್ ಆಗಿ ಅಪ್ಡೇಟೆಡ್ ನ್ಯೂಸ್ಗಾಗಿ ನ್ಯೂಸ್ ಫಸ್ಟ್ ಕನ್ನಡನ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.